ಜೊತೆ ಹಾಕಿ ಇಷ್ಟು ವರ್ಷ ಆಯ್ತು. ಒಂದೇ ಒಂದು ದಿನಾನು ನೀವು ಬೇರೆ ಆಗೋ ಮಾತಾಡಿಲ್ಲ. ಈಗ ಕೆಲ್ಸದವಳ ಮಗುವೆಂದಾಗಿ ಹೊರಗಿನವರನ್ನ ದೂರಬೇಡ ರಂಜು. ಅಲ್ಲ, ನನ್ನ ಅಂತೀಯಲ್ಲ, ನಾನು ಇಂಥ ಎಕ್ಸ್ಟ್ರೀಮ್ ಸ್ಟೆಪ್ ಯಾಕೆ ತಗೊಂಡೆ ಅಂತ ನೀನು ಒಂದು ಮಾತು ಕೇಳಿದ್ಯಾ ರಂಜು? ನಿಮ್ದೇ ಹಕ್ಕು. ನಿಮ್ಮೊಬ್ಬರದೇ ಈ ಮನೆ ಅನ್ನೋ ಹಾಗೆ ಡಿಸೈಡ್ ಮಾಡಿದ್ರೆ ಮಾಡ್ತೀನಿ. ಇಷ್ಟ ಇರೋರು ಇರ್ಬೋದು, ಇಲ್ಲದೆ ಇದ್ರೆ ಹೋಗ್ಬೋದು. ಸೂಜಿ ಈ ಮನೆಯಲ್ಲೇ ಇರ್ತಾಳೆ. ಇನ್ಮೇಲೆ ಅವಳು ನನ್ನ ಮಗಳು. ಇದೇ ನನ್ನ ಕಡೆ ನಿರ್ಧಾರ. ಇಲ್ಯಾಕೆ ಕುತ್ಕೊಂಡಿದ್ಯಾ? ನೀನ್ ಇಲ್ಲಿ ಕೂತ್ಕೋಬಾರ್ದು. ನೀನು ನಮ್ಮನೆ ಕೆಲ್ಸದವಳ ಮಗಳು ಅಷ್ಟೇ. ನಾನೇನ್ ಬೇರೆ ಅನ್ನ? ನಮ್ಮಪ್ಪ ಅಮ್ಮಂಗೆ ಮಗಳಲ್ಲ. ಹೌದು, ಆದ್ರೆ ಅಂಕಲ್ ಅವ್ರ ಮಗಳಾಗ್ ಮಾಡ್ಕೊಂಡಿದಾರಲ್ಲ. ಇಲ್ಲ, ನೀನ್ ತಗೊಂಡಿರೋ ನನ್ನ ವಸ್ತುಗಳೆಲ್ಲ ವಾಪಸ್ ಕೊಡು. ನನ್ ಚಪ್ಪಲಿ, ನನ್ ಬೊಂಬೆ, ನನ್ ಬಟ್ಟೆಗಳೆಲ್ಲ. ಯಾಕೆ? ಅದು ನಂದು, ನನಗ್ ಬೇಕು. ನನ್ ಚಪ್ಪಲಿ, ನನ್ ಬಟ್ಟೆ, ನನ್ ಹೇರ್ ಪಿನ್ ಎಲ್ಲ ಹಾಕೊಂಡು ನಾನೇ ಆಗ್ಬಿಟ್ಟಿದ್ಯಾ? ಅದಕ್ಕೆ ಎಲ್ಲ ವಾಪಸ್ ಕೊಡು. ನೀನ್ ಹೀಗೆ ಹೇಳ್ತಿರ್ಬೇಕು, ಇನ್ನೂ ಜಾಸ್ತಿ ಹೇಳ್ಬೇಕು. ರಶ್ಮಿ, ಯಾಕೆ ಹೀಗಾಡ್ತಾ ಇದೀಯಾ? ಇನ್ಮೇಲೆ ಹೀಗೆ ನಂಗೆ ತಂಗಿ ಆಗ್ತೀಯಾ? ನಾನಿನ್ ತಂಗಿ ಆಗಲ್ಲ. ನನ್ಗೆ ನಮ್ಮ ಅಪ್ಪ ಅಮ್ಮ ಬೇಕು. ಅವ್ರು ಬಂದ್ರೆ ನಾನು ಎಲ್ಲ ಬಿಟ್ಬಿಡ್ತೀನಿ. ನಿಜವಾಗ್ಲು? ನನ್ ಮೇಲಾಣೆಗೂ. ಸರಿ, ಅಲ್ಲಿವರೆಗೂ ಕಾಯ್ತೀನಿ. ಆದ್ರೂ ನಿನ್ ಕಂಡ್ರೆ ನಂಗೆ ಇಷ್ಟ ಇಲ್ಲ. ದತ್ತು ತಗೊಳ್ಳೋ ಅಂತದ್ದು ಅವಳಿಗೆ ಏನಾಗಿದೆ? ಅವ್ರ ಅಪ್ಪ ಅಮ್ಮ ಎಲ್ಲೋ ಹೋದವರು ಬಂದಿಲ್ಲ. ಮಿಸ್ಸಿಂಗ್ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಹುಡುಕ್ಸಿ ಸಾಗ್ ಹಾಕಿ ಇವಳನ್ನೋ ಅವ್ರ ಜೊತೆ. ರಂಜು, ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಇಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ಲ? ನಡಿ. ಎಲ್ಲಿಗೆ? ನಾನೆಲ್ಲೂ ಬರಲ್ಲ, ಬರ್ಬೇಕಾಗೂ ಇಲ್ಲ. ನಡಿ ನನ್ನ ಜೊತೆ. ಶ್ರೀ, ವಾಟ್ಸ್ ಹ್ಯಾಪನಿಂಗ್? ಶ್ರೀ, ಏನ್ ನಡೀತಿದೆ? ಒಳಗೆ ಹೋಗಿ ನೋಡು, ನಿನಗೆ ಗೊತ್ತಾಗುತ್ತೆ. ICU ಒಳಗ? ಇದೆಲ್ಲ ಹೇಗಾಯ್ತು? ಗಂಗಾಧರ ನನ್ನ ಪ್ರಾಣ ಉಳಿಸಕ್ ಬಂದು ಅವನ್ ಪ್ರಾಣನೇ ಕಳ್ಕೊಂಡ. ಅಂದ್ರೆ ಎರಡನ್ ಕಡೆಯವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಈಗ ಹೇಳು, ನಾನು ಮಾಡಿದ ತಪ್ಪ?